ಸ್ನೇಹಿತರೆ, ಮಾಡುವ ಮುನ್ನ ಕೇವಲ ಈ ಒಂದು ತಂತ್ರವನ್ನು ಕಲಿತುಕೊಳ್ಳಿ ಮತ್ತು ನಂತರ ಅದ್ಭುತವನ್ನು ನೋಡಿ. 30 ಸೆಕೆಂಡುಗಳಲ್ಲಿ ಮುಗಿದು ಹೋಗುತ್ತದೆ. ನೀವು ಬಯಸುತ್ತೀರಾ? ಮುಂಚಿನ ಆಟ 30ರಿಂದ 40 ನಿಮಿಷಗಳವರೆಗೆ ನಡೆಯಲಿ. ಸಂಗಾತಿ ಪೂರ್ಣವಾಗಿ ಸಂತೃಪ್ತರಾಗಲಿ ಮತ್ತು ನಿಮ್ಮ ಆಕರ್ಷಣೆ ಎಂದಿಗೂ ಕಡಿಮೆ ಆಗದಿರಲಿ, ಅಥವಾ ಮುಂಚಿನ ಆಟದ ಅರ್ಥವೇ ತಿಳಿಯದಿರಲಿ. ಇಂದಿನ ದಿನಗಳಲ್ಲಿ 80% ಪುರುಷರು ಇಲ್ಲಿಯೇ ಸೋಲುತ್ತಾರೆ. ನೀವು 25 ವರ್ಷದವರಾಗಿರಲಿ ಅಥವಾ 45 ವರ್ಷದವರಾಗಿರಲಿ, ವಿವಾಹಿತರಾಗಿರಲಿ ಅಥವಾ ಅವಿವಾಹಿತರಾಗಿರಲಿ, ಈ ದೌರ್ಬಲ್ಯ ಯಾರನ್ನೂ ಬಿಡುವುದಿಲ್ಲ. ಆದರೆ ಕೇಳಿ, ಶಕ್ತಿ ಮತ್ತು ವೇಗವೇ ಎಲ್ಲವೂ ಅಲ್ಲ. ನಿಜವಾದ ಆಟವೆಂದರೆ ಸ್ಪರ್ಶದ ಕಲೆ, ಭಾವನಾತ್ಮಕ ಸಂಬಂಧ, ಮತ್ತು ಆ ಒಂದು ರಹಸ್ಯ ತಂತ್ರವು 90% ಜನರಿಗೆ ತಿಳಿಯದು. ಇಂದು ನಾವು ಆ ವಿಧಾನವನ್ನು ಹೇಳುತ್ತೇವೆ. ಅದು ನಿಮ್ಮ ಕೈಗಳನ್ನು ಜಾದೂಗಾರಿಕೆಯಂತೆ ಮಾಡುತ್ತದೆ. ಅವಳ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಮತ್ತು ಅವಳೇ ಹೇಳುತ್ತಾಳೆ, ಇಂದು ತುಂಬಾ ಚೆನ್ನಾಗಿತ್ತು. ಇದು ಯಾವುದೇ ರಾಕೆಟ್ ಸೈನ್ಸ್ ಅಲ್ಲ, ಕೇವಲ ಸರಿಯಾದ ವಿಧಾನವನ್ನು ತಿಳಿಯುವುದು ಅಗತ್ಯ. ಮತ್ತು ಕೊನೆಯ ತಂತ್ರವಾದ ಕ್ಲಿಟೋರಿಸ್ನ ಜಾದುವನ್ನು ನಾವು ಮಧ್ಯದಲ್ಲೇ ಬಿಚ್ಚಿಡುತ್ತೇವೆ. ಈ ವಿಡಿಯೋ ಮಧ್ಯದಲ್ಲಿ ಬಿಡಬೇಡಿ, ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಇಂದು ನೀವು ನೋಡದಿದ್ದರೆ ನಾಳೆ ನೀವು ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ನಿಮ್ಮ ಸಂಗಾತಿಯನ್ನು ನಿಜವಾಗಿಯೂ ಸಂತೋಷಪಡಿಸಲು ನೀವು ಬಯಸುತ್ತೀರಾ? ಅವಳ ಕಣ್ಣುಗಳಲ್ಲಿ ಆ ಮಿನುಗುವಿಕೆ ತರಲು ಬಯಸುತ್ತೀರಾ? ಅವಳ ನಗುವಿಗಾಗಿ, ಅವಳ ಸಂತೃಪ್ತಿಗಾಗಿ ತಪ್ಪದೆ ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನೇರವಾಗಿ ವಿಷಯಕ್ಕೆ ಬರುತ್ತೇವೆ. ನಾವು ಫಿಂಗರ್ ಮೂಲಕ ಸಂಗಾತಿಯನ್ನು ಸಂತೃಪ್ತಿಪಡಿಸುವ ಬಗ್ಗೆ ಮಾತನಾಡುವಾಗ ಇದು ಕೇವಲ ಒಂದು ಶಾರೀರಿಕ ಕ್ರಿಯೆ ಅಲ್ಲ. ಇದು ಒಂದು ಕಲೆ, ಒಂದು ಭಾಷೆ. ಅದನ್ನು ನೀವು ಕಲಿಯಬೇಕು. ಮತ್ತು ಇಲ್ಲಿಯೇ 90% ಜನರು ಅದೇ ತಪ್ಪು ಮಾಡುತ್ತಾರೆ. ಅದರಿಂದ ಸಂಗಾತಿಯ ಸಂತೋಷ ಅಪೂರ್ಣವಾಗಿ ಉಳಿಯುತ್ತದೆ. ನಿಮಗೂ ಅನಿಸುತ್ತದೆಯೇ ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಎಂದು? ಆದರೂ ಅವರು ಸಂತೃಪ್ತರಾಗಿ ಕಾಣುವುದಿಲ್ಲ. ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ. ನೀವು ಕಾರು ಓಡಿಸುವಾಗ ಎಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣವೇ 100ರ ವೇಗವನ್ನು ಪಡೆಯುತ್ತೀರಾ? ಇಲ್ಲವಲ್ಲ. ಮೊದಲು ಎಂಜಿನ್ ಬಿಸಿಯಾಗುತ್ತದೆ, ಗೇರ್ ನಿಧಾನವಾಗಿ ಬದಲಾಗುತ್ತದೆ ಮತ್ತು ನಂತರ ವೇಗ ಬರುತ್ತದೆ. ಹಾಗಾದರೆ ಪ್ರೀತಿ ಮತ್ತು ಸಂತೃಪ್ತಿಯ ವಿಷಯ ಬಂದಾಗ ಈ ಲಾಜಿಕ್ ಏಕೆ ಮರೆಯುತ್ತೀರಿ? ಇದೇ ಅತಿ ದೊಡ್ಡ ತಪ್ಪು. ಯಾವುದೇ ಸಿದ್ಧತೆ ಇಲ್ಲದೆ ನೇರವಾಗಿ ಪ್ರಾರಂಭಿಸುವುದು. ನಿಮ್ಮ ಜೊತೆಯೂ ಇಂತಹದು ಆಗಿದೆಯೇ? ಎಲ್ಲವೂ ಸರಿಯಾಗಿದೆ ಎಂದು ಭಾವಿಸಿದ್ದೀರಿ, ಆದರೆ ಸಂಗಾತಿ ಯಾವುದೇ ವಿಶೇಷ ಪ್ರತಿಕ್ರಿಯೆ ನೀಡಲಿಲ್ಲ. ನೋಡಿ, ಪ್ರತಿ ಸಂಬಂಧದಲ್ಲಿ ಒಬ್ಬರು ಸಿದ್ಧರಾಗಿರುತ್ತಾರೆ, ಆದರೆ ಇನ್ನೊಬ್ಬರು ಇನ್ನು ದಿನದ ಆಯಾಸ ಮತ್ತು ಒತ್ತಡದಲ್ಲಿ ಇರುತ್ತಾರೆ. ಆಫೀಸ್ ಮೀಟಿಂಗ್ನ ಟೆನ್ಷನ್, ಮನೆಯ ಕೆಲಸ, ಮಕ್ಕಳ ಚಿಂತೆ ಇವೆಲ್ಲ ಮನಸ್ಸಿನಲ್ಲಿ ಓಡಾಡುತ್ತಿರುತ್ತವೆ. ಮತ್ತು ಅದೇ ಸ್ಥಿತಿಯಲ್ಲಿ ಯಾವುದೇ ಮಾತಾಡದೆ, ಯಾವುದೇ ಭಾವನಾತ್ಮಕ ಸಂಬಂಧವನ್ನು ರಚಿಸದೆ ನೇರವಾಗಿ ಕೈ ಚಾಚಿದರೆ ದೂರು ಏಕೆ ಬರುತ್ತದೆ ಎಂಬುವುದು ಅರ್ಥವಾಗಬೇಕು. ಇಂಟಿಮಸಿ ಒಂದು ಸಂವಾದವಾಗಿದೆ ಮತ್ತು ಪ್ರತಿ ಸಂವಾದದಲ್ಲಿ ಆರಂಭ ಅಗತ್ಯವಿದೆ. ದೇಹವನ್ನು ಶಾರೀರಿಕ ಮತ್ತು ಭಾವನಾತ್ಮಕವಾಗಿ ಸಿದ್ಧಪಡಿಸಬೇಕು. ಇದನ್ನು ನಾವು ಮುಂಚಿನ ಆಟ ಎನ್ನುತ್ತೇವೆ. ಮತ್ತು ಇದು ಕೇವಲ ಶಾರೀರಿಕ ಕ್ರಿಯೆ ಅಲ್ಲ, ಇದು ಭಾವನಾತ್ಮಕ ಆಹ್ವಾನವಾಗಿದೆ. ಇದನ್ನು ಗಮನಿಸಿ. ನಾನು ಮತ್ತೆ ಮತ್ತೆ ಹೇಳುತ್ತೇವೆ, ತಿಳಿಯುವುದು ಮತ್ತು ಮಾಡುವುದರಲ್ಲಿ ಬಹಳ ವ್ಯತ್ಯಾಸವಿದೆ. ಬಹಳಷ್ಟು ಜನರು ನಾವು ಎಲ್ಲವನ್ನೂ ತಿಳಿದಿದ್ದೇವೆ ಎಂದು ಭಾವಿಸುತ್ತಾರೆ, ಆದರೆ ನಿಜವಾಗಿ ಅವರು ತಮ್ಮ ಅನುಭವದ ಮೇಲೆಯೇ ಅವಲಂಬಿತರಾಗಿರುತ್ತಾರೆ. ಒಂದು ಸಂಬಂಧದಲ್ಲಿ ಮೊದಲು ಭಾವನಾತ್ಮಕ ಸಂಬಂಧ ಬರುತ್ತದೆ, ಶಾರೀರಿಕ ಸಂಬಂಧ ನಂತರ. ಊಹಿಸಿ, ನಿಮ್ಮ ಸಂಗಾತಿ ದಿನಪೂರ್ತಿ ಆಯಾಸಗೊಂಡಿದ್ದಾರೆ. ಮಕ್ಕಳನ್ನು ಶಾಲೆಗೆ ಬಿಡುವುದು ಮತ್ತು ಮನೆಯ ಎಲ್ಲಾ ಕೆಲಸಗಳು, ಆಫೀಸ್ ಒತ್ತಡ ಇವೆಲ್ಲ ಅವರ ಮನಸ್ಸಿನ ಮೇಲೆ ಇದೆ. ಸಂಜೆ ನೀವು ಮನೆಗೆ ಬರುತ್ತೀರಿ, ಊಟ ಮಾಡುತ್ತೀರಿ ಮತ್ತು ನಂತರ ನೇರವಾಗಿ ಬೆಡ್ರೂಮಿಗೆ ನಿರೀಕ್ಷೆಯೊಂದಿಗೆ ಹೋಗುತ್ತೀರಿ. ಸಂಗಾತಿಯ ಮನಸ್ಸು ಇಲ್ಲ, ಆದರೆ ಅವರು ಹೇಳಲಾರರು.
ಏಕೆಂದರೆ ನಿಮಗೆ ಬೇಸರವಾಗುತ್ತದೆ ಎಂಬ ಭಯ ಮತ್ತು ಒಳಗೆ ಒಂದು ಗೋಡೆ ನಿರ್ಮಾಣವಾಗುತ್ತದೆ. ನಿಮ್ಮ ಸಂಬಂಧದಲ್ಲೂ ಎಂದಾದರೂ ಇಂತಹ ಗೋಡೆ ನಿರ್ಮಾಣವಾಗಿದೆಯೇ? ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ಹೇಳಿ. ಹಾಗಾದರೆ ಏನು ಮಾಡಬೇಕು? ಮನೆಗೆ ಬಂದು ಮೊದಲು ಸಂಗಾತಿಯನ್ನು ಕೇಳಿ, ಇಂದು ನಿಮ್ಮ ದಿನ ಹೇಗಿತ್ತು? ಏನಾದರೂ ಬೇಕಾ? 1 ಕಪ್ ಚಹಾ ಮಾಡಲೇ? ಈ ಸರಳ ಮಾತುಗಳು ಭಾವನಾತ್ಮಕ ಬಾಗಿಲನ್ನು ತೆರೆಯುತ್ತವೆ. ಇದು ಹೇಳುತ್ತದೆ, ನಾನು ಇದ್ದೇನೆ, ನಾನು ನಿಮ್ಮನ್ನು ನೋಡುತ್ತಿದ್ದೇನೆ, ನನಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ. ಮತ್ತು ಸಂಶೋಧನೆಗಳು ಹೇಳುತ್ತವೆ, ಭಾವನಾತ್ಮಕ ಸಂವಾದ ಬಲವಾಗಿದ್ದಲ್ಲಿ ಶಾರೀರಿಕ ಸಂತೃಪ್ತಿ ತಾನೇ ಉತ್ತಮವಾಗುತ್ತದೆ. ಇದು ಯಾವುದೇ ಆಕಸ್ಮಿಕವಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಭಾವನಾತ್ಮಕ ಸಂಬಂಧವು ಶಾರೀರಿಕ ಸಂಬಂಧಕ್ಕಿಂತ ಹೆಚ್ಚು ಅಗತ್ಯವೋ ಅಥವಾ ಎರಡೂ ಸಮಾನವೋ? ನಾವು ನಿಜವಾಗಿಯೂ ನಿಮ್ಮ ಅಭಿಪ್ರಾಯವನ್ನು ತಿಳಿಯಲು ಬಯಸುತ್ತೇವೆ. ಕಾಮೆಂಟ್ನಲ್ಲಿ ಹೇಳಿ. ಈಗ ಅತ್ಯಂತ ಹೆಚ್ಚು ನಿರೀಕ್ಷಿಸಲ್ಪಟ್ಟ ಭಾಗಕ್ಕೆ ಬರುತ್ತೇವೆ, ಸ್ಪರ್ಶದ ಕಲೆ. ಮತ್ತು ನಾವು ಮೊದಲೇ ಸ್ಪಷ್ಟಪಡಿಸುತ್ತೇವೆ, ಸ್ಪರ್ಶವು ಯಾವುದೇ ಯಂತ್ರದ ಕೌಶಲ್ಯವಲ್ಲ, ಇದು ಒಂದು ಭಾಷೆ. ಮತ್ತು ಪ್ರತಿ ವ್ಯಕ್ತಿಯ ದೇಹವು ಈ ಭಾಷೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತದೆ. ಅತಿ ದೊಡ್ಡ ತಪ್ಪು ಒತ್ತಡ. ಜನರು ತಿಳಿಯುತ್ತಾರೆ, ಹೆಚ್ಚು ಒತ್ತಡ ಅಂದರೆ ಹೆಚ್ಚು ಅನುಭವ. ಇದು ಸಂಪೂರ್ಣವಾಗಿ ತಪ್ಪು. ನಮ್ಮ ಬೆರಳಿನ ತುದಿಗಳಲ್ಲಿ ಮತ್ತು ದೇಹದ ಅನೇಕ ಭಾಗಗಳಲ್ಲಿ ಇರುವ ನರಗಳು ಹಗುರವಾದ ಮತ್ತು ನಿರಂತರ ಸ್ಪರ್ಶದಿಂದ ಹೆಚ್ಚು ಸಕ್ರಿಯವಾಗುತ್ತವೆ, ಜೋರಾದ ಒತ್ತಡದಿಂದ ಅಲ್ಲ. ಯೋಚಿಸಿ, ಯಾರಾದರೂ ಕೂದಲಲ್ಲಿ ಕೈ ಹಾಕಿದರೆ, ಒಮ್ಮೆ ಪ್ರೀತಿಯಿಂದ ಮತ್ತು ಇನ್ನೊಮ್ಮೆ ಜೋರಾಗಿ ಎಳೆದರೆ ಯಾವುದು ಚೆನ್ನಾಗಿರುತ್ತದೆ? ಸರಿಯಾಗಿ ಮೊದಲನೆಯದು. ಇದೇ ತರ್ಕವು ಸಂಪೂರ್ಣ ದೇಹಕ್ಕೆ ಅನ್ವಯಿಸುತ್ತದೆ. ನೀವು ಇದೇ ತಪ್ಪು ಮಾಡುತ್ತಿದ್ದೀರಾ? ಜೋರಾಗಿ ಒತ್ತುತ್ತಿದ್ದೀರಾ? ಕಮೆಂಟ್ನಲ್ಲಿ ಸತ್ಯ ಹೇಳಿ. ಎರಡನೇ ತಪ್ಪು ವೇಗ. ಹೊಸಬರಲ್ಲಿ ಇದು ಬಹಳ ಸಾಮಾನ್ಯ. ತ್ವರಿತವಾಗಿ ಮಾಡುವುದು, ತ್ವರಿತವಾಗಿ ಮುಗಿಸುವುದು. ಆದರೆ ಸಂಗಾತಿಗೆ ಅನುಭವಿಸಲು ಸಮಯವೇ ಸಿಗುವುದಿಲ್ಲ. ಒಂದು ಸಂಗೀತದ ಉದಾಹರಣೆ ಕೊಡುತ್ತೇವೆ. ಗೀತೆ ಬಹಳ ಜೋರಾಗಿ ಕಾಡಿದರೆ ಧ್ವನಿ ಕಳೆದು ಹೋಗುತ್ತದೆ. ಅದೇ ರೀತಿ ಸ್ಪರ್ಶ ಬಹಳ ಜೋರಾಗಿದ್ದರೆ ಆ ಉಷ್ಣತೆ ಮತ್ತು ಸಂಬಂಧ ಕಳೆದು ಹೋಗುತ್ತದೆ. ಇದುವರೆಗೆ ಅರ್ಥವಾಯಿತೆ? ವಿಡಿಯೋ ಅರ್ಧವಾಗಿದೆ, ಜ್ಞಾನ ಪೂರ್ಣವಾಗಲಿಲ್ಲ. ಇನ್ನು ಆ ರಹಸ್ಯ ತಂತ್ರ ಹೇಳಬೇಕಿದೆ. ಅದು ನಿಮ್ಮ ಕೈಗಳನ್ನು ಜಾದೂಗಾರಿಕೆಯಂತೆ ಮಾಡುತ್ತದೆ. ಮೂರನೇ ತಪ್ಪು, ಸಂಗಾತಿಗೆ ಈ ಹಿಂದೆ ಇಷ್ಟವಾಗಿದ್ದೆ ಈಗಲೂ ಇಷ್ಟವಾಗುತ್ತದೆ ಎಂದು ಭಾವಿಸುವುದು. ದೇಹ ಬದಲಾಗುತ್ತದೆ, ಮನಸ್ಸು ಬದಲಾಗುತ್ತದೆ. ಇಂದು ಇಷ್ಟವಾಗಿದ್ದು ನಾಳೆ ಚುಚ್ಚುವಂತೆ ಆಗಬಹುದು. ಆದ್ದರಿಂದ ಪ್ರತಿ ಬಾರಿ ತಾಜಾತನದೊಂದಿಗೆ ಆರಂಭಿಸಿ. ಒಂದು ಕತೆ ಹೇಳುತ್ತೇವೆ. ಒಬ್ಬ ಪತಿ ಒಮ್ಮೆ ಪತ್ನಿಯ ಕುತ್ತಿಗೆಯ ಬಳಿ ಮುಟ್ಟಿದರು ಮತ್ತು ಅದು ಅವಳಿಗೆ ತುಂಬಾ ಇಷ್ಟವಾಯಿತು. ಆಗ ಅವರು ಆ ಫಾರ್ಮುಲಾವನ್ನು ಹಿಡಿದುಕೊಂಡರು. ಪ್ರತಿ ಬಾರಿ ಅದೇ ಮಾಡುತ್ತಿದ್ದರು. 1-2 ಬಾರಿ ಆನಂದಿಸಿದಳು. ಆದರೆ ಈಗ ಅವಳು ಕಣ್ಣು ಮುಚ್ಚಿ ಕಾಯುತ್ತಾಳೆ, ಎಷ್ಟು ಬೇಗ ಮುಗಿಯುತ್ತದೆ ಎಂದು. ರೋಮಾಂಚನ ಕಳೆದು ಹೋಗಿದೆ. ನೀವು ಒಂದೇ ಸುರದ ಮೇಲೆ ಹಾಡುತ್ತಾ ಇರುತ್ತೀರಾ? ಖಂಡಿತ ಹೇಳಿ. ಈಗ ಅತ್ಯಂತ ಅಗತ್ಯವಾದ ವಿಷಯ, ದೇಹದ ಸಂಕೇತಗಳನ್ನು ಓದುವುದು. ಸಂಗಾತಿ ಯಾವಾಗಲೂ ಮಾತುಗಳಲ್ಲಿ ಹೇಳುವುದಿಲ್ಲ, ಇಲ್ಲಿ ಮುಟ್ಟಿ ಅಥವಾ ಇದು ಮಾಡಬೇಡಿ. ಬಹಳ ಬಾರಿ, ವಿಶೇಷವಾಗಿ ಒಬ್ಬರು ಸ್ವಲ್ಪ ನಾಚಿಕೆಯಾಗಿದ್ದರೆ, ಪ್ರತಿಕ್ರಿಯೆ ಮಾತುಗಳಿಲ್ಲದೆಯೇ ಇರುತ್ತದೆ. ಆದ್ದರಿಂದ ನಾವು ದೇಹ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಸಕಾರಾತ್ಮಕ ಸಂಕೇತಗಳು ಯಾವ್ಯಾವು? ನೀವು ಏನಾದರೂ ಮಾಡಿದಾಗ ಸಂಗಾತಿಯ ಉಸಿರಾಟ ಸ್ವಲ್ಪ ಆಳವಾಗುತ್ತದೆ. ಸಂಗಾತಿ ತನ್ನ ದೇಹವನ್ನು ನಿಮ್ಮತ್ತ ಇನ್ನಷ್ಟು ಒಲಿಸುತ್ತಾಳೆ. ಸಂಗಾತಿಯ ಸ್ನಾಯುಗಳು ಶಾಂತವಾಗುತ್ತವೆ, ವಿಶೇಷವಾಗಿ ಭುಜ ಮತ್ತು ದವಡೆಯು. ಅವರು ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರು ತೆಗೆದುಕೊಳ್ಳುತ್ತಾರೆ. ಇದು ಸಂಕೇತ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎಂದು. ನಕಾರಾತ್ಮಕ ಸಂಕೇತಗಳು ಯಾವ್ಯಾವು? ದೇಹ ಕಠಿಣವಾಗುತ್ತದೆ ಅಥವಾ ಸ್ವಲ್ಪ ಹಿಂದೆ ಸರಿಯುತ್ತದೆ, ನಿಲ್ಲುತ್ತದೆ. ಅವರು ಅಸ್ವಸ್ಥರಾಗಿ ಕಾಣುತ್ತಾರೆ, ಕಣ್ಣುಗಳು ತೆರೆದಿರುತ್ತವೆ ಮತ್ತು ಎಲ್ಲೋ ನೋಡುತ್ತಿರುತ್ತಾರೆ.
ಇಲ್ಲಿ ನಿಲ್ಲಿ ಮತ್ತು ಕೇಳಿ. ನೀವು ಈ ಸಂಕೇತಗಳನ್ನು ಓದಬಲ್ಲಿರಾ ಅಥವಾ ಇದುವರೆಗೆ ಗಮನಿಸಿಲ್ಲವೇ? ನಾವು ಪೂರ್ಣವಾಗಿ ವೈದ್ಯಕೀಯ ರೀತಿಯಲ್ಲಿ ಸರಿಯಾಗಿ ಮತ್ತು ಗೌರವಯುತವಾಗಿ ವಿವರಿಸುತ್ತೇವೆ. ಮೊದಲ ಹಂತ, ಕೈಗಳನ್ನು ಸ್ವಚ್ಛವಿರಿಸಿ. ಇದು ಮೂಲಭೂತ ವಿಷಯವೆಂದು ಕಾಣುತ್ತದೆ, ಆದರೆ ನೀವು ನಂಬುವುದಿಲ್ಲ. ಎಷ್ಟೋ ಜನರು ಇದರತ್ತ ಗಮನ ಕೊಡುವುದಿಲ್ಲ. ಉಗುರುಗಳು ಸರಿಯಾಗಿ ಕತ್ತರಿಸಬೇಕು. ಒರಟು ಅಂಚುಗಳು ಇರಬಾರದು. ಚರ್ಮ ಒಣಗಿರಬಾರದು. ಒಮ್ಮೆ ಒಬ್ಬ ಪತಿ ಹೇಳಿದರು, ನನಗೆ ಎಂದೂ ಅನಿಸಿರಲಿಲ್ಲ ನನ್ನ ಕೈಗಳು ಇಷ್ಟು ಮುಖ್ಯವಾಗುತ್ತವೆ ಎಂದು. ನಾವು ಹೇಳುತ್ತೇವೆ, ನಿಮ್ಮ ಕೈಗಳು ಮೊದಲ ಸಾಧನ. ಅವುಗಳನ್ನು ರೂಪಿಸಿ ಇದನ್ನು ಗಮನಿಸಿ. ಎರಡನೇ ಹಂತ, ಹೊರಗಿನ ಭಾಗಗಳಿಂದ ಆರಂಭಿಸಿ. ನೇರವಾಗಿ ಮಾಡುವುದು ಹೊಸಬರ ತಪ್ಪು. ದೇಹವನ್ನು ಹಂತ ಹಂತವಾಗಿ ಸಿದ್ಧಪಡಿಸಬೇಕು. ಮೊದಲು ತೋಳುಗಳು, ಭುಜಗಳು, ಬೆನ್ನು ಹಗೂರವಾಗಿ ನಿಧಾನವಾಗಿ ಲೇವನಿಸುವಂತೆ. ಕೇವಲ ಸಂಗಾತಿ ಯಾವ ಪ್ರತಿಕ್ರಿಯೆ ನೀಡುತ್ತಾಳೆ ಎಂಬುದನ್ನು ತಿಳಿಯಲು. ಯಾವ ಸ್ಪರ್ಶ ಸುಖವನ್ನು ನೀಡುತ್ತದೆ, ಯಾವುದು ಕಷ್ಟ ಕೊಡುತ್ತದೆ, ಯಾವುದು ಅಸಹಜವಾಗುತ್ತದೆ. ನೀವು ಈ ಹೊರಗಿನ ಸಿದ್ಧತೆಯ ಹಂತವನ್ನು ಅನುಸರಿಸುತ್ತೀರಾ? ಮೊದಲ ಬಾರಿ ಕೇಳುತ್ತಿದ್ದೀರಾ? ಮೂರನೇ ಹಂತ, ಒತ್ತಡವನ್ನು ನಿಧಾನವಾಗಿ ಹೆಚ್ಚಿಸಿ. ಎಂದಿಗೂ ಆಕಸ್ಮಿಕವಾಗಿ ಅಲ್ಲ. ನೀವು ಯೋಚಿಸಿ, ನೀವು ಸಂಗೀತಕಾರರಂತೆ ಕೆಲಸ ಮಾಡುತ್ತಿದ್ದೀರಿ. ನಿಧಾನವಾಗಿ ಧ್ವನಿಯನ್ನು ಹೆಚ್ಚಿಸುತ್ತೀರಿ. ಆಕಸ್ಮಿಕವಾಗಿ ಜೋರಾದ ಧ್ವನಿ ಪ್ರೇಕ್ಷಕರನ್ನು ಆಕರ್ಷಿಸುವುದಿಲ್ಲ, ಅವರನ್ನು ಆಘಾತಗೊಳಿಸುತ್ತದೆ. ಅದೇ ರೀತಿ ಆಕಸ್ಮಿಕವಾಗಿ ಒತ್ತಡ ಹಾಕುವುದು ದೇಹವನ್ನು ಒತ್ತಡಕ್ಕೆ ತಳ್ಳುತ್ತದೆ. ಲಯವನ್ನು ಕಾಯ್ದುಕೊಳ್ಳಿ. ಇದು ಬಹುಶಃ ಅತ್ಯಂತ ಕಡಿಮೆ ಅರ್ಥ ಮಾಡಿಕೊಳ್ಳಲ್ಪಟ್ಟ ಸಲಹೆ. ಒಂದು ನಿರಂತರ ಲಯವು ಸಂಗಾತಿಯ ನರ ವ್ಯವಸ್ಥೆಗೆ ಒಂದು ಅಂದಾಜು ಮಾಡಬಹುದಾದ ಸುರಕ್ಷಿತ ಅನುಭವವನ್ನು ನೀಡುತ್ತದೆ ಮತ್ತು ದೇಹ ಸ್ವಾಭಾವಿಕವಾಗಿ ಹೆಚ್ಚು ಪ್ರತಿಕ್ರಿಯಿಸುತ್ತದೆ. ಅನಿಯಂತ್ರಿತ, ಅನಿಯೋಜಿತ ಚಲನೆಗಳು ಗೊಂದಲವನ್ನು ಉಂಟು ಮಾಡುತ್ತವೆ. ಸ್ಥಿರವಾಗಿ, ಉದ್ದೇಶಪೂರ್ವಕವಾಗಿ ಉಪಸ್ಥಿತರಾಗಿ. ಈಗ ಬರುತ್ತದೆ ನೀವು ಕಾಯುತ್ತಿದ್ದ ಆ ರಹಸ್ಯ ತಂತ್ರ. 5ನೇ ಮತ್ತು ಅತ್ಯಂತ ಮುಖ್ಯ ಹಂತ, ಕ್ಲಿಟೋರಿಸಿನ್ ಜಾದು. ಹೌದು, ನಾವು ಕ್ಲಿಟೋರಿಸ್ ಎಂದು ಹೇಳಿದ್ದೇವೆ. ಇದು ಯೋನಿಯ ಮೇಲ್ಭಾಗದಲ್ಲಿ ಮರೆಯಾಗಿರುವ ಭಾಗ. ಇದರಲ್ಲಿ 8,000ಕ್ಕೂ ಹೆಚ್ಚು ನರಗಳಿವೆ. ಹೌದು, ನಿಮ್ಮ ಸಂಪೂರ್ಣ ದೇಹಕ್ಕಿಂತ ಹೆಚ್ಚು ಸಂವೇದನಶೀಲ. ಇಲ್ಲಿ ಹಗೂರವಾಗಿ ತಿರುಗುವ ಸ್ಪರ್ಶದಿಂದ ಜಾದು ನಡೆಯುತ್ತದೆ. ಬೆರಳಿನಿಂದ ನಿಧಾನವಾಗಿ ತಿರುಗಿಸಿ. ಒತ್ತಡ ಸಂಪೂರ್ಣವಾಗಿ ಹಗೂರವಾಗಿರಲಿ, ಪಕ್ಷಿಯ ರೆಕ್ಕೆಯಂತೆ ಮುಟ್ಟುವಂತೆ. ಇದೇ ಆ 90% ಜನರು ತಿಳಿಯದ ಸೀಕ್ರೆಟ್. ನೀವು ಇಲ್ಲಿ ಸರಿಯಾದ ರೀತಿಯಲ್ಲಿ ಮುಟ್ಟಿದಾಗ ಸಂಗಾತಿಯ ದೇಹ ಸ್ವತಃ ಬಿಸಿಯಾಗುತ್ತದೆ ಮತ್ತು ಸಿದ್ಧವಾಗುತ್ತದೆ. 5ನೇ ಹಂತ, ಮೌಖಿಕವಾಗಿ ಕೇಳಿ. ಇದು ಸರಿಯಾಗಿದೆಯೇ? ಇದು ಒಂದು ಜಾದುಗಾರಿಕೆಯ ಮಾತು. ಇದರಿಂದ ಸಂಗಾತಿಗೆ ನೀವು ಅವಳ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅನಿಸುತ್ತದೆ ಮತ್ತು ಬಹುತೇಕ ಸಂದರ್ಭಗಳಲ್ಲಿ ಇದು ಉತ್ಸಾಹವನ್ನು ಸ್ವಾಭಾವಿಕವಾಗಿ ಹೆಚ್ಚಿಸುತ್ತದೆ, ಏಕೆಂದರೆ ಸಂಗಾತಿ ಸುರಕ್ಷಿತವಾಗಿ ಅನಿಸುತ್ತಾಳೆ. ಒಬ್ಬ ಪತ್ನಿ ಹೇಳಿದ್ದು, ನನ್ನ ಪತಿ ಕೇಳುವುದನ್ನು ಪ್ರಾರಂಭಿಸಿದಾಗಿನಿಂದ ವಿಷಯಗಳು ಬಹಳ ಉತ್ತಮವಾಗಿವೆ. ಹಿಂದೆ ನಾನು ಕೇವಲ ಸಹಿಸುತ್ತಿದ್ದೆ, ಈಗ ನಾನು ನಿಜವಾಗಿಯೂ ಭಾಗವಹಿಸುತ್ತೇನೆ. ಒಂದು ವಾಕ್ಯದ ಈ ಶಕ್ತಿ. ನೀವು ಕೇಳುತ್ತೀರಾ? ಈಗ ಇನ್ನೊಂದು ಅಗತ್ಯವಾದ ವಿಷಯ, ಧೈರ್ಯ. ನಾವು ಮೈಕ್ರೋವೇವ್ ತಲೆಮಾರಿನಲ್ಲಿ ಜೀವಿಸುತ್ತಿದ್ದೇವೆ. 2 ನಿಮಿಷದಲ್ಲಿ ಊಟ, 5 ಸೆಕೆಂಡುಗಳಲ್ಲಿ ವಿಡಿಯೋ ಲೋಡ್, 10 ಸೆಕೆಂಡಿನಲ್ಲಿ ಉತ್ತರ. ಮತ್ತು ನಾವು ಅದೇ ವೇಗವನ್ನು ನಮ್ಮ ನಿಕಟತೆಗಳಲ್ಲೂ ನಿರೀಕ್ಷೆ ಮಾಡುತ್ತೇವೆ. ಆದರೆ ದೇಹ ಈ ರೀತಿ ಕೆಲಸ ಮಾಡುವುದಿಲ್ಲ. ವಿಶೇಷವಾಗಿ ಮಹಿಳೆಯ ದೇಹವು ಉತ್ಸಾಹಕ್ಕೆ ಹೆಚ್ಚು ಸಮಯ ಬಯಸುತ್ತದೆ. ಸಂಶೋಧನೆಗಳು ಹೇಳುತ್ತವೆ, ಸರಾಸರಿ ಮಹಿಳೆಗೆ 20 ರಿಂದ 30 ನಿಮಿಷಗಳು ಬೇಕಾಗುತ್ತವೆ ಮತ್ತು ಹೆಚ್ಚಿನ ಜೋಡಿಗಳು 5 ರಿಂದ 10 ನಿಮಿಷಗಳಲ್ಲಿ ಎಲ್ಲವನ್ನೂ ನಿರೀಕ್ಷೆ ಮಾಡುತ್ತೇವೆ. ಇದೇ ವ್ಯತ್ಯಾಸವು ಅಸಂತೋಷವನ್ನು ಉಂಟು ಮಾಡುತ್ತದೆ. ಧೈರ್ಯವು ಒಂದು ಕೌಶಲ್ಯ ಮತ್ತು ಅದನ್ನು ಕಲಿಯಬಹುದು. ಕೇವಲ ಸ್ವಲ್ಪ ಜಾಗರೂಕ ಪ್ರಯತ್ನ ಬೇಕು. ನೀವು 20 ರಿಂದ 30 ನಿಮಿಷಗಳ ಸಮಯ ಕೊಡುತ್ತೀರಾ ಅಥವಾ ತ್ವರಿತವಾಗಿ ಎಲ್ಲವನ್ನೂ ಕೆಡಿಸುತ್ತೀರಾ?
ನಾವು ಮತ್ತೆ ಮತ್ತೆ ಒಂದು ವಿಷಯವನ್ನು ಹೇಳುತ್ತೇವೆ. ಅತ್ಯಂತ ಸಂವೇದನಶೀಲ ಭಾಗ ದೇಹವಲ್ಲ, ಮನಸ್ಸು. ಸಂಗಾತಿ ಮಾನಸಿಕವಾಗಿ ಉಪಸ್ಥಿತ ಇಲ್ಲದಿದ್ದರೆ, ಸುರಕ್ಷಿತವಾಗಿ ಅನಿಸದಿದ್ದರೆ, ನ್ಯಾಯವಾಗುತ್ತದೆ ಎಂಬ ಭಯವಿದ್ದರೆ ಯಾವುದೇ ಶಾರೀರಿಕ ತಂತ್ರ ಕೆಲಸ ಮಾಡುವುದಿಲ್ಲ. ಮಾತುಕತೆ ಹೇಗೆ ಮಾಡುವುದು? ಮೊದಲ ಹಂತ, ನ್ಯಾಯವಿಲ್ಲದೆ ಸ್ಥಳ ರಚಿಸಿ ಸಂಗಾತಿ ಏನು ಹೇಳಿದರೂ ಅದನ್ನು ನಿರಾಕರಿಸಬೇಡಿ. ಅವರು ಇಲ್ಲಿ ಅಸಹಜವಾಗುತ್ತದೆ ಎಂದರೆ ಏಕೆ ಎಂದು ಕೇಳಬೇಡಿ. ರಕ್ಷಣಾತ್ಮಕವಾಗಿ ಕೇವಲ ಕೇಳಿ ಮತ್ತು ರೂಪಿಸಿ. ಎರಡನೇ ಹಂತ, ನನಗೆ ಹಾಗೆ ಅನಿಸುತ್ತದೆ ಎಂಬ ಮಾತುಗಳನ್ನು ಬಳಸಿ. ನೀವು ಹಾಗೆ ಮಾಡಿದಿರಿ ಎಂಬುವುದಕ್ಕಿಂತ ಉತ್ತಮ. ಒಂದು ಸಂಯೋಜಿಸುತ್ತದೆ, ಇನ್ನೊಂದು ರಕ್ಷಣೆಗೆ ಕಾರಣವಾಗುತ್ತದೆ. ಮೂರನೇ ಹಂತ, ಬೆಡ್ರೂಮಿನ ಹೊರಗೂ ಮಾತನಾಡಿ. ಬಹಳಷ್ಟು ಜೋಡಿಗಳ ತಪ್ಪು ಇದು. ಅಸಹಜ ಕ್ಷಣಗಳಲ್ಲಿ ಮಾತ್ರ ಚರ್ಚೆ ಮಾಡುತ್ತಾರೆ. ಸುರಕ್ಷಿತ ಸ್ಥಳದಲ್ಲಿ ಚಹಾ ಕುಡಿಯುತ್ತಾ ಅಥವಾ ಸಂಜೆ ನಡಿಗೆಯಲ್ಲಿ ಮಾತನಾಡುವುದು ಹೆಚ್ಚು ಸುಲಭ. ಈಗ 60 ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ ವಿಶೇಷ ವಿಷಯ. ಮೊದಲು, ನಿಕಟತೆಯ ಅಗತ್ಯವು ಎಂದಿಗೂ ಹೋಗುವುದಿಲ್ಲ. ಇದು ದೊಡ್ಡ ತಪ್ಪು ಕಲ್ಪನೆ. ವಯಸ್ಸಾದಂತೆ ಈ ಅಗತ್ಯ ಕೊನೆಗೊಳ್ಳುತ್ತದೆ ಎಂದು ಅನೇಕ ಅಧ್ಯಯನಗಳು ಸ್ಪಷ್ಟಪಡಿಸುತ್ತವೆ. 60+ ವಯಸ್ಸಿನಲ್ಲಿ ಶಾರೀರಿಕ ಮತ್ತು ಭಾವನಾತ್ಮಕ ನಿಕಟತೆಯನ್ನು ಕಾಯ್ದುಕೊಳ್ಳುವ ಜೋಡಿಗಳಲ್ಲಿ ಮಾನಸಿಕ ಆರೋಗ್ಯ, ಹೃದಯ ಆರೋಗ್ಯ ಮತ್ತು ಒಟ್ಟಾರೆ ಜೀವನ ಸಂತೃಪ್ತಿ ಬಹಳ ಉತ್ತಮವಾಗಿರುತ್ತದೆ. ಎರಡನೇ ವಿಷಯ, ದೇಹದ ಮಿತಿಗಳನ್ನು ಸ್ವೀಕರಿಸಿ. ಗಾಯ, ಒಣಚರ್ಮ, ಕಡಿಮೆ ಸಂವೇದನಶೀಲತೆ ಇದು ಸಾಮಾನ್ಯ, ಆದರೆ ಪರಿಹಾರವೂ ಇದೆ. ವೈದ್ಯಕೀಯವಾಗಿ ಸುರಕ್ಷಿತ ಲುಬ್ರಿಕಂಟ್ಗಳು, ಸುಖಕರ ಮುದ್ರೆಗಳು, ಸಣ್ಣದಾದರೂ ಹೆಚ್ಚು ಬಾರಿ ಸಂಪರ್ಕದ ಕ್ಷಣಗಳು. ನಿಮ್ಮ ವೈದ್ಯರೊಂದಿಗೆ ಮುಕ್ತವಾಗಿ ಮಾತನಾಡಿ. ನಿಕಟತೆಯ ಅಗತ್ಯವು ವಯಸ್ಸಾದಂತೆ ಹೋಗುವುದಿಲ್ಲ ಎಂದು ನೀವು ಒಪ್ಪುತ್ತೀರಾ? ಬನ್ನಿ, ಇಂದಿನ ಅತ್ಯಂತ ಅಗತ್ಯ ವಿಷಯಗಳ ತ್ವರಿತ ಸಾರಾಂಶ ಮಾಡುತ್ತೇವೆ. ಭಾವನಾತ್ಮಕ ಸಂಬಂಧ ಮೊದಲು, ಶಾರೀರಿಕ ನಂತರ. ಸಿದ್ಧತೆ ಮಾಡಿ. ಹೊರಗಿನ ಸ್ಪರ್ಶದಿಂದ ಆರಂಭಿಸಿ. ಒತ್ತಡ ಮತ್ತು ವೇಗ ಎರಡೂ ಹಗುರವಾಗಿ ಮತ್ತು ನಿಧಾನವಾಗಿ ಹೆಚ್ಚಿಸಿ. ಲಯ ಕಾಯ್ದುಕೊಳ್ಳಿ. ದೇಹದ ಸಂಕೇತಗಳನ್ನು ಓದಿ. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ. ಮೌಖಿಕವಾಗಿ ಕೇಳಿ. ಇದು ಸರಿಯಾಗಿದೆಯಾ? ಇದು ದೌರ್ಬಲ್ಯವಲ್ಲ, ಕಾಳಜಿಯಾಗಿದೆ. ಕೈಗಳು ಸ್ವಚ್ಛ ಮತ್ತು ಉಗುರುಗಳು ಕತ್ತರಿಸಿ. ಈ ಮೂಲಭೂತ ಸ್ವಚ್ಛತೆ ಅತ್ಯಂತ ಅಗತ್ಯ. ಧೈರ್ಯವಿರಲಿ. ಎಲ್ಲರ ಉತ್ಸಾಹದ ಸಮಯ ಬೇರೆ ಬೇರೆ. ಬೆಡ್ರೂಮ್ ಹೊರಗೂ ಮುಕ್ತವಾಗಿ ಮಾತನಾಡಿ. ವಯಸ್ಸು ಯಾವುದೇ ಅಡಚಣೆಯಲ್ಲ. ನಿಕಟತೆ ಜೀವನ ಪೂರ್ತಿ ಮತ್ತು ಅತ್ಯಂತ ವಿಶೇಷವಾಗಿ ಕ್ಲಿಟೋರಿಸಿನ್ ಜಾದು. ಇಂದು ನಾವು ನಿಮಗೆ ಹೇಳಿದ್ದು ಈ 11 ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.